ಇನ್ನು ಭಾರತಕ್ಕೆ ಪಾಕ್ನಲ್ಲಿರುವಂತಹ ಟೆರರಿಸ್ಟ್ ಕ್ಯಾಂಪ್ಗಳೇ ಪ್ರಮುಖ ಟಾರ್ಗೆಟ್ ಆಗ್ತಾ ಇರೋದು. ಮೊದಲು ಈ ಟೆರರಿಸ್ಟ್ಗಳನ್ನ ಹೊಡಿಬೇಕು. ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ಹಿಂಗೆ ಮಾಡಿತ್ತು. ಭಾರತಕ್ಕೆ ಪಾಕ್ನಲ್ಲಿರುವಂತಹ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪಾಕ್ ಭಾಗದ LOC ಬಳಿ 42 ಉಗ್ರ ಶಿಬಿರಗಳು ಇರತಕ್ಕಂಥ ಮಾಹಿತಿ ಈಗ ಸಿಕ್ಕಿದೆ. ಆಪರೇಷನ್ 1 LOC ಬಳಿ ಇರುವ ಟೆರರಿಸ್ಟ್ ಕ್ಯಾಂಪ್. ಆಪರೇಷನ್ ನಂಬರ್ 2 ಅವಿತಿರುವ ಉಗ್ರರನ್ನ ಜಾಲಾಡಿ ಸದೆ ಬಡಿಯೋದು. ಆಪರೇಷನ್ ನಂಬರ್ 3 ಉಗ್ರ ಶಿಬಿರಗಳನ್ನು ಗುರಿಯಾಗಿಸಿ ಮಿಸೈಲ್ ದಾಳಿಯನ್ನು ನಡೆಸೋದು. ಪೃಥ್ವಿ, ಅಗ್ನಿ, ಬ್ರಹ್ಮೋಸ್ ಮಿಸೈಲ್ ಬಳಸಿ ಉಗ್ರ ಶಿಬಿರವನ್ನು ನಾಶ ಮಾಡತಕ್ಕಂಥದ್ದು. ಆಪರೇಷನ್ ನಂಬರ್ 4 ಸಮುದ್ರದಲ್ಲಿ ಪಾಕ್ ನೌಕೆಗಳನ್ನು ಬ್ಲ್ಯಾಕ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ವೇಳೆ ಯುದ್ಧ ಬೇಡ ಈಗ ಅನ್ನೋ ತೀರ್ಮಾನಕ್ಕೆ ಏನಾದರೂ ಭಾರತ ಬಂದರೆ ಹಾಗಂತ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ವಲ್ಲ. ಈ ಉಗ್ರರಿಗೆ ಒಂದು ಪಾಠ ಕಲಿಸಲೇಬೇಕಲ್ಲ. ಹೆಂಗೆ ಅಂದರೆ ಈ 4 ಆಪರೇಷನ್ಸ್ LOC ಬಳಿ ಇರುವಂತಹ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಮೊದಲು ಹೊಡಿಬೇಕು. ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಪಾಕಿಸ್ತಾನ ಭಾಗದಲ್ಲಿ ಇರ್ತಕ್ಕಂಥ ಉಗ್ರರ ಕ್ಯಾಂಪ್ಗಳು, ಶಿಬಿರಗಳು, ಅದನ್ನು ಹೊಡಿತಕ್ಕಂಥ. ಆಮೇಲೆ ಅವಿತಿರುವ ಉಗ್ರರನ್ನು ಜಾಲಾಡಿ ಸದೆ ಬಡಿಯೋದು. ಉಗ್ರ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ಸ್ ದಾಳಿ ಮಾಡೋದು. ಈ ಹಿಂದೆ ಎಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಅದೇ ರೀತಿಯಲ್ಲ. ಅವ್ರು ಟಾರ್ಗೆಟ್ ಮಾಡಿದ್ದೇ ಉಗ್ರರನ್ನು. ಆ ಉಗ್ರರನ್ನು ಟಾರ್ಗೆಟ್ ಮಾಡಿ ಹೊಡಿತಕ್ಕಂಥದ್ದು. ಆಮೇಲೆ ಸಮುದ್ರದಲ್ಲಿ ಪಾಕಿಸ್ತಾನದ ನೌಕೆಗಳನ್ನು ಬ್ಲಾಕ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ಕಡೆ, ಅದು ನೇವಲ್ ಫೋರ್ಸ್ ಅವ್ರು ನೋಡ್ಕೋತಾರೆ. ಆರ್ಮಿಯವ್ರು ಮಾಡಬೇಕಾಗಿರೋದು, ಏರ್ ಫೋರ್ಸ್ ಅವ್ರು ಮಾಡಬೇಕಾಗಿರೋ ಕೆಲಸಗಳು ಇದು. ನಿಮಗೇನು ಸ್ಯಾಟಲೈಟ್ ಪಿಕ್ಚರ್ಗಳಲ್ಲೇ ಸಿಕ್ಬಿಡುತ್ತೆ ಎಲ್ಲ. ಟೆರರಿಸ್ಟ್ ಕ್ಯಾಂಪ್ಗಳು ಎಲ್ಲೆಲ್ಲಿದೆ ಅಂತಕ್ಕಂಥದ್ದು ಸ್ಯಾಟಲೈಟ್ ಪಿಕ್ಚರ್ಗಳ ಮುಖಾಂತರನೇ ಗೊತ್ತಾಗುತ್ತೆ. ಕ್ಲೀನಾಗಿ ಡೆಲ್ಲಿನಲ್ಲಿ ಕೂತ್ಕೊಂಡೇ ಹೊಡಿಬೋದು. ಅದಕ್ಕೋಸ್ಕರ ಬಾರ್ಡರ್ಗೂ ಹೋಗೋದು ಬೇಕಾಗಿಲ್ಲ. ನಮ್ಮಲ್ಲಿ ಅಂಥ ಪ್ರಬಲವಾದಂತಹ ಮಿಸೈಲ್ಸ್ಗಳಿದೆ, ಡೆಲ್ಲಿಯಿಂದನೇ ಹೊಡೆಯುವಂಥದ್ದು. ಹಾಗಾಗಿ ಈ ಕೆಲಸಕ್ಕೆ ಈಗ ಮುಂದೆ ಚಾಲನೆಯನ್ನು ಕೊಡ್ತಾರೆ ಸದ್ಯದಲ್ಲೇ. ಅದೆಷ್ಟು ಉಗ್ರ ಕ್ಯಾಂಪ್ಗಳಿದೆಯೋ ಎಲ್ಲವನ್ನ ಹೊಡೆದಾಕೋದು. 42 ಇದೆಯಂತೆ LOC ಹತ್ರ.